ರಾತ್ರಿ 11 ಗಂಟೆ. ಮಳೆ ಸುರಿಯುತ್ತಿತ್ತು. ನಗರದಿಂದ ದೂರದ ಹಳ್ಳಿಯಲ್ಲಿ ಒಂದು ಹಳೆಯ ಮನೆಯನ್ನು ಎಲ್ಲರೂ ಭೂತ ಬಂಗಲೆ ಎಂದು ಕರೆಯುತ್ತಿದ್ರು. ಯಾರೂ ಆ ಮನೆಯಲ್ಲಿ ಕಾಲಿಡಲು ಧೈರ್ಯ ಮಾಡಿರಲಿಲ್ಲ. ಆದರೆ ರವಿ, ಯುವ ಪತ್ರಕರ್ತ, ಭೂತಗಳ ಕಥೆಗಳಲ್ಲಿ ನಂಬಿಕೆಯಿರಲಿಲ್ಲ. ಅವನು ನಿಜ ತಿಳಿದುಕೊಳ್ಳಲು ಕ್ಯಾಮರಾ ಹಿಡಿದು ಆ ಮನೆಯನ್ನು ಪ್ರವೇಶಿಸಿದ. ಮನೆ ಬಾಗಿಲು ತೆರೆದಕ್ಷರಕ್ಕೆ ಹಳೆಯ ಕಬ್ಬಿಣಿಯ ಶಬ್ದ ಕೇಳಿಸಿತು. ಒಳಗಡೆ ಎಲ್ಲವೂ ಧೂಳಿನಿಂದ ಮುಚ್ಚಿತ್ತು. ಗೋಡೆಯ ಮೇಲೆ ಹಳೆಯ ಚಿತ್ರಗಳು, ಕಣ್ಣುಗಳು ಬೆಳಗುತ್ತಿದ್ದಂತೆ ಕಾಣಿಸುತ್ತಿದ್ದವು. ರವಿ ತನ್ನ ಕ್ಯಾಮೆರಾವನ್ನು ಆನ್ ಮಾಡಿ ಚಿತ್ರೀಕರಿಸಲು ಶುರುಮಾಡಿದ. ಯಾರೂ ಇಲ್ಲ, ಕೇವಲ ಗಾಳಿ ಎಂದು ಆತ ತನ್ನನ್ನು ಸಮಾಧಾನಪಡಿಸಿಕೊಂಡ. ಆದರೆ ಕೆಲವು ಕ್ಷಣಗಳ ಬಳಿಕ ಮೇಲ್ಛಾವಣಿಯಿಂದ ಪಾದಸದ್ದು ಕೇಳಿಸಿತು. ಅವನು ನಿಧಾನವಾಗಿ ಮೆಟ್ಟಿಲು ಹತ್ತಿದ. ಮೆಟ್ಟಿಲಿನ ತುದಿಯಲ್ಲಿ ಬಿಳಿ ಉಡುಪಿನ ನೆರಳು ನಿಂತಿತ್ತು. ಯಾರು ಅಲ್ಲಿ ಎಂದು ರವಿ ಕೂಗಿದ. ಆ ನೆರಳು ತಿರುಗಿತು. ಆದರೆ ಮುಖ ಕಾಣಿಸಲಿಲ್ಲ. ಕೇವಲ ಖಾಲಿ ಕಣ್ಣುಗಳ ಗುಂಡಿಗಳು. ಭಯದಿಂದ ರವಿ ಹಿಂದಕ್ಕೆ ಓಡಿದ. ಕ್ಯಾಮರಾ ಕೆಳಗೆ ಬಿತ್ತು. ಆದರೂ ಆತ ಧೈರ್ಯವನ್ನು ಕಟ್ಟಿ ಮತ್ತೆ ಬಾಗಿಲಿನತ್ತ ಓಡಲು ಪ್ರಯತ್ನಿಸಿದ. ಬಾಗಿಲು ಬಂದವಾಗಿತ್ತು. ಇದು ಕನಸು ಅಲ್ಲ ಎಂದು ಆತ ನಡುಗುತ್ತಾ ಹೇಳಿಕೊಂಡ. ಅಷ್ಟರಲ್ಲಿ ಬಾಗಿಲು ಹಿಂದೆ ಒಂದು ಮಹಿಳೆಯ ಧ್ವನಿ ಕೇಳಿಸಿದು. ನೀನು ಏಕೆ ಬಂದೆ? ನನ್ನ ನಿದ್ದೆ ಕದಡಿದ್ದೀ ಎಂದು. ರವಿ ತಿರುಗಿದಾಗ ಅವನ ಮುಂದೆ ಆ ಬಿಳಿ ನೆರಳು ನಿಂತಿತ್ತು. ಆದರೆ ಈ ಬಾರಿ ಅದು ಮಾತನಾಡುತ್ತಿತ್ತು. ಈ ಮನೆಯಲ್ಲಿ ಯಾರೂ ಬಾಳುವುದಿಲ್ಲ, ಎಲ್ಲರೂ ನನ್ನ ಜೊತೆಯಲ್ಲಿದ್ದಾರೆ. ಅದನ್ನು ಹೇಳುತ್ತಿದ್ದಂತೆಯೇ ಮನೆಯಲ್ಲಿ ಬಾಗಿಲುಗಳು, ಕಿಟಕಿಗಳು ಎಲ್ಲವೂ ಒಂದೇ ವೇಳೆ ತಟ್ಟಿದವು. ಹಳೆಯ ಫೋಟೋಗಳು ಗೋಡೆಯಿಂದ ಬಿದ್ದು ನೆಲಕ್ಕೆ ಚೂರುಚೂರು ಆಯಿತು. ಒಂದು ಫೋಟೋದಲ್ಲಿ ರವಿಯ ಮುಖ ಕಾಣಿಸಿತು. ಆದರೆ ಅವನು ಎಂದಿಗೂ ಅಲ್ಲಿದ್ದವನಲ್ಲ. ಇದು ಹೇಗೆ ಸಾಧ್ಯ ಎಂದು ಆತ ಕಿರುಚಿದ. ಆದರೆ ಮಹಿಳೆಯ ಶಬ್ದ ಮತ್ತೆ ಕೇಳಿಸಿತು. ನೀನು ಈಗ ನನ್ನ ಕಥೆಯ ಭಾಗ.